ಸ್ನೇಹಿತರೆ ನಮಸ್ಕಾರ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ಅವರು ವಿಜಯವನ್ನ ಸಾಧಿಸಿದ್ದಾರೆ. ಈ ಮೂಲಕ ಶೃಂಗೇರಿ ವಿಧಾನಸಭೆಗೆ ಮುಂದಿನ 2 ವರ್ಷಗಳ ಕಾಲ ಶಾಸಕರಾಗಿ ಇರಲಿಕ್ಕಿದ್ದಾರೆ. ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಜೀವರಾಜ್ ಅವರು ಕಾಂಗ್ರೆಸ್ನ ಟಿಡಿ ರಾಜೇಗೌಡರ ವಿರುದ್ಧ 201 ಮತಗಳ ಅಂತರದಲ್ಲಿ ಸೋತಿದ್ರು. ಅಸಿಂಧುವಾಗಿದ್ದ ಅಂಚೆ ಮತಗಳನ್ನು ಸಿಂಧುಗೊಳಿಸಿ ಈ ಚುನಾವಣೆಯನ್ನ ರಾಜೇಗೌಡರು ಅಕ್ರಮವಾಗಿ ಗೆದ್ದಿದ್ದಾರೆ ಅಂತ ಹೇಳಿ ಜೀವರಾಜ್ ಅವರು ಹೈಕೋರ್ಟಿನ ಮೊರೆ ಹೋಗಿದ್ರು. ಹೈಕೋರ್ಟ್ ಈ ಪ್ರಕರಣದ ವಿಚಾರಣೆಯನ್ನು ಸುದೀರ್ಘವಾಗಿ ನಡೆಸಿ 3 ವರ್ಷಗಳ ಬಳಿಕ ಅಂಚೆ ಮತಗಳನ್ನ ಮರು ಎಣಿಕೆ ಮಾಡುವಂತೆ ಚುನಾವಣಾ ಆಯೋಗಕ್ಕೆ ಆದೇಶವನ್ನ ಮಾಡಿತ್ತು. ಈ ಆದೇಶದ ಹಾಗೆ ಕಳೆದ ಶನಿವಾರ ಅಂಚೆ ಮತಗಳ ಮರು ಎಣಿಕೆಯ ಕಾರ್ಯವನ್ನ ಚುನಾವಣಾ ಆಯೋಗ ನಡೆಸಿದ್ದು, ಮರು ಮತ ಎಣಿಕೆಯ ಕೊನೆಗೆ ಬಿಜೆಪಿ ಅಭ್ಯರ್ಥಿಯಾಗಿದ್ದಂತಹ ಡಿಎನ್ ಜೀವರಾಜ್ ಅವರು 52 ಮತಗಳ ಅಂತರದಲ್ಲಿ ಜಯಭೇರಿಯನ್ನ ಸಾಧಿಸಿದ್ದಾರೆ. ಡಿಎನ್ ಜೀವರಾಜ್ ಗೆದ್ದಿದ್ದು ಹೇಗೆ? 2023ರ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ನ ರಾಜೇಗೌಡ ಅವರು ಇವಿಎಂಗಳ ಮತ ಎಣಿಕೆಯಲ್ಲಿ 324 ಮತಗಳ ಮುನ್ನಡೆಯಲ್ಲಿದ್ದರೆ ಅಂಚೆ ಮತ ಎಣಿಕೆಯಲ್ಲಿ 123 ಮತಗಳ ಹಿನ್ನಡೆಯಲ್ಲಿದ್ದರು. ಹೀಗಾಗಿ 201 ಮತಗಳಿಂದ ರಾಜೇಗೌಡ ಅವರು ಗೆದ್ದಿದ್ರು. ಅಂಚೆ ಮತಗಳಲ್ಲಿ ಅಕ್ರಮ ಆಗಿದೆ, ಅಸಿಂಧು ಮತಗಳನ್ನು ಸಿಂಧುವಾಗಿಸಿದ್ದಾರೆ ಅಂತ ಪರಾಜಿತ ಅಭ್ಯರ್ಥಿ ಜೀವರಾಜ್ ಅವರು ಹೈಕೋರ್ಟ್ ಮೊರೆ ಹೋದರು. ಹೈಕೋರ್ಟ್ ಅಂಚೆ ಮತಗಳನ್ನು ಮರು ಎಣಿಕೆ ಮಾಡುವಂತೆ ಆದೇಶ ಮಾಡಿತು. ಮೊನ್ನೆ ನಡೆದ ಮರು ಎಣಿಕೆಯಲ್ಲಿ ರಾಜೇಗೌಡರಿಗೆ ಲಭಿಸಿದ್ದಂತಹ 255 ಮತಗಳು ಮತ್ತು ಜೀವರಾಜ್ ಅವರಿಗೆ ಸಿಕ್ಕಿದ್ದ 2 ಮತಗಳನ್ನು ಅಸಿಂಧು ಎಂದು ಚುನಾವಣಾ ಅಧಿಕಾರಿಗಳು ನಿರ್ಧಾರ ಮಾಡಿದರು. 201 ಮತಗಳ ಅಂತರದಿಂದ ಗೆದ್ದಿದ್ದ ರಾಜೇಗೌಡ ಅವರಿಗೆ 255 ಮತಗಳು ನಷ್ಟವಾಗಿ ಜೀವರಾಜ್ ಅವರಿಗೆ 2 ಮತಗಳು ಕಡಿಮೆಯಾಗಿ ಕೊನೆಗೆ 52 ಮತಗಳ ಅಂತರದಿಂದ ಡಿಎನ್ ಜೀವರಾಜ್ ಅವರು ಅಂತಿಮವಾಗಿ ವಿಜಯವನ್ನ ಸಾಧಿಸಿದರು. ಬಿಜೆಪಿಗೆ ಸಿಕ್ಕ ಈ ಜಯದ ಮೂಲಕ ಕಾಂಗ್ರೆಸ್ನ ಮತಗಳ್ಳತನ ಮತ್ತು ಚುನಾವಣೆಯಲ್ಲಿ ನಡೆದಿದ್ದಂತಹ ಅಕ್ರಮ ಸಾಬೀತಾದಂತಾಗಿದೆ. ಮಾತೆತ್ತಿದ್ರೆ ಸಾಕು ರಾಹುಲ್ ಗಾಂಧಿ ಅವರು ಬಿಜೆಪಿ ಮತಗಳ್ಳತನ ಮಾಡ್ತಾ ಇದೆ, ವೋಟ್ ಚೋರಿ ಮಾಡ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ಇವಿಎಂ ಬೇಡ, ಬ್ಯಾಲೆಟ್ ಪೇಪರ್ ನಲ್ಲಿ ಚುನಾವಣೆಯನ್ನು ನಡೆಸಬೇಕು ಅಂತಲೂ ಹೇಳ್ತಾರೆ. ಕರ್ನಾಟಕದಲ್ಲಂತೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಮಾತ್ರ ಬಳಸುವುದು ಅಂತ ಸರ್ಕಾರವೇ ನಿರ್ಧಾರ ತೆಗೆದುಕೊಂಡಿದೆ. ಈಗ ಅದೇ ಬ್ಯಾಲೆಟ್ ಪೇಪರ್ ನಲ್ಲಿ ನಮೂದಾಗಿದ್ದ ಅಂಚೆ ಮತಗಳಲ್ಲಿ ಕಾಂಗ್ರೆಸ್ ಅಕ್ರಮ ಎಸಗಿದ್ದು ಸಾಬೀತಾಗಿದೆ. ಕಾಂಗ್ರೆಸ್ ಯಾಕೆ ಬ್ಯಾಲೆಟ್ ಪೇಪರ್ ನಲ್ಲಿ ಚುನಾವಣೆ ನಡೆಸಿ ಅಂತ ಒತ್ತಾಯ ಮಾಡ್ತಾ ಇದೆ ಎಂಬಂತಹ ಪ್ರಶ್ನೆಗೂ ಕೂಡ ಈಗ ಉತ್ತರ ಸಿಗ್ತಾ ಇದೆ. ಅಂದಹಾಗೆ ಅಕ್ರಮವಾಗಿ ಚುನಾವಣೆ ಗೆದ್ದು 3 ವರ್ಷಗಳ ಕಾಲ ಶಾಸಕರಾಗಿ ಸರ್ಕಾರದ ತೆರಿಗೆ ಹಣವನ್ನ ಬಳಸಿದ್ದಕ್ಕೆ ಭಾರತದ ಸಂವಿಧಾನದಲ್ಲಿ ಕಾನೂನಿನಲ್ಲಿ ಯಾವುದೇ ಶಿಕ್ಷೆ ಇಲ್ಲ ಅನ್ನೋದು ಕೂಡ ವಿಪರ್ಯಾಸದ ಸಂಗತಿ. ಕನಿಷ್ಠ ಪಕ್ಷ ಇಲ್ಲಿಯವರೆಗೆ ಸರ್ಕಾರಿ ಬೊಕ್ಕಸದಿಂದ ಬಳಸಿಕೊಂಡ ನಮ್ಮ ನಿಮ್ಮೆಲ್ಲರ ತೆರಿಗೆ ದುಡ್ಡನ್ನಾದರೂ ಕೂಡ ಸರ್ಕಾರಕ್ಕೆ ಮರಳಿಸುವ ಕ್ರಮವಾದರೂ ಇರಬೇಕಾಗಿತ್ತು.